ನಮಸ್ಕಾರ. ಸಿ ಸೆಕ್ಷನ್ ಹೆರಿಗೆ ಅಂದ್ರೆ ಸಾಕು, ಆಪರೇಷನ್ ಥಿಯೇಟರ್ ಹೀಗೆಲ್ಲ ನೆನ್ಸ್ಕೊಂಡು ಒಂದ್ ರೀತಿ ಆತಂಕ ಶುರುವಾಗುತ್ತೆ ಅಲ್ವಾ? ಆದರೆ ಹೆರಿಗೆಯಾದ ಆ ಮೊದಲ 1 ಗಂಟೆ ಇದೆಯಲ್ಲ, ಅದು ತಾಯಿ ಮತ್ತು ಮಗುವಿನ ಪಾಲಿಗೆ ಅತ್ಯಂತ ನಿರ್ಣಾಯಕ. ಹಾಗಾದ್ರೆ ಈ ಆತಂಕವನ್ನ ಬದಿಗಿಟ್ಟು ಆ ಅದ್ಭುತ ಕ್ಷಣಗಳನ್ನ ಒಂದು ಸಶಕ್ತ ಆರಂಭವನ್ನಾಗಿ ಹೇಗೆ ಮಾಡ್ಕೋಬಹುದು? ಬನ್ನಿ ಇವತ್ತು ಅದರ ಬಗ್ಗೆನೇ ಮಾತಾಡೋಣ. ನೋಡಿ, ಈ ಮಾತು ಎಷ್ಟು ಚೆನ್ನಾಗಿದೆ. ಆಪರೇಷನ್ ಥಿಯೇಟರ್ ಅಂದ್ರೆ ಸಾಮಾನ್ಯವಾಗಿ ಭಯಪಡುವ ಜಾಗ. ಆದರೆ ಡಾಕ್ಟರ್ ಪ್ರಶಾಂತ್ ಅವರ ಈ ಮಾತು ಅದನ್ನ ತಾಯಿ ಮತ್ತು ಮಗುವಿನ ಬಾಂಧವ್ಯ ಬೆಸೆಯುವ ಮೊದಲ ಸ್ಥಳ ಅಂತ ಹೇಳ್ತೆ. ಸೊ ಇದೇ ಒಂದು ಪಾಸಿಟಿವ್ ನೋಟ್ನೊಂದಿಗೆ ಇವತ್ತಿನ ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಿದ್ರೆ ಈ ಪಯಣ ಶುರುವಾಗೋದೇ ಮಗು ಜನಿಸಿದ ಆ ಮೊದಲ ಕ್ಷಣದಿಂದ. ಮಗುವಿಗೆ ಆ ಕೂಡಲೇ ಸಿಗಬೇಕಾದ ಅತ್ಯಗತ್ಯ ಆರೈಕೆಯೇನು? ಈ ಸಮಯವನ್ನ ಗೋಲ್ಡನ್ ಮಿನಿಟ್ ಅಂತ ಯಾಕೆ ಕರೀತಾರೆ? ನೋಡೋಣ. ಮಗು ಹೊರಬಂದ ತಕ್ಷಣ ಅಲ್ಲೇ ಇರೋ ಮಕ್ಕಳ ವೈದ್ಯರು ಅಂದ್ರೆ ಪೀಡಿಯಾಟ್ರಿಷಿಯನ್ ತುಂಬಾನೇ ಫಾಸ್ಟಾಗಿ ಕೆಲಸ ಶುರು ಮಾಡ್ತಾರೆ. ಮೊದಲು ಮಗುವನ್ನ ಬೆಚ್ಚಗಿನ ಟವಲ್ನಿಂದ ಒರೆಸಿ ಮೈ ಉಷ್ಣತೆ ಕಮ್ಮಿ ಆಗದ ಹಾಗೆ ನೋಡ್ಕೊಳ್ತಾರೆ. ಇದ್ರ ಜೊತೆಗೆ ಆಪ್ಗಾರ್ ಸ್ಕೋರ್ ಚೆಕ್ ಮಾಡ್ತಾರೆ. ಅಂದ್ರೆ ಮಗುವಿನ ಸ್ಕಿನ್ ಕಲರ್, ಹಾರ್ಟ್ ಬೀಟ್, ಉಸಿರಾಟ, ಮಸಲ್ ಮೂವ್ಮೆಂಟ್ ಎಲ್ಲವೂ ಹೇಗಿದೆ ಅಂತ ನೋಡೋ ಒಂದು ಪರೀಕ್ಷೆ ಇದು. ಇದೆಲ್ಲವೂ ನಡೆಯೋದು ಜಸ್ಟ್ ಒಂದೇ 1 ನಿಮಿಷದೊಳಗೆ. ಸೊ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಂದ್ರೆ, ಈ ಮೊದಲ ನಿಮಿಷದ ಪ್ರಮುಖ ಉದ್ದೇಶ ಮಗುವಿನ ಉಸಿರಾಟ ಮತ್ತೆ ದೇಹದ ಉಷ್ಣತೆಯನ್ನ ಸ್ಥಿರಗೊಳಿಸುವುದು. ಈ ಚಿಕ್ಕ ಟೈಮ್ನಲ್ಲಿ ಕೊಡುವ ಆರೈಕೆ ಮಗುವಿನ ಮುಂದಿನ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಅದಕ್ಕೆ ಈ 60 ಸೆಕೆಂಡ್ಗಳು ಅಷ್ಟು ಅಮೂಲ್ಯ. ಓಕೆ, ವೈದ್ಯಕೀಯ ತಂಡದ ಚೆಕಪ್ ಮುಗೀತು. ಈಗ ತಾಯಿಯ ಮೊದಲ ಸ್ಪರ್ಶದ ಸಮಯ. ಇದು ಬರೀ ಭಾವನಾತ್ಮಕ ಕ್ಷಣ ಅಲ್ಲ, ಇದರ ಹಿಂದೆ ದೊಡ್ಡ ವಿಜ್ಞಾನವೇ ಇದೆ. ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಅಂದ್ರೆ ಏನು ಅಂದ್ಕೊಂಡಷ್ಟು ಕಷ್ಟ ಏನೇ ಇಲ್ಲ. ಆಪರೇಷನ್ ಟೇಬಲ್ ಮೇಲೆಯೇ ಡಾಕ್ಟರ್ಸ್ ಹೊಲ್ಗೆ ಹಾಕ್ತಿರುವಾಗಲೇ ನರ್ಸ್ಗಳು ಮಗುವನ್ನ ತಾಯಿಯ ಎದೆಯ ಮೇಲೆ ಇಡ್ತಾರೆ. ಇದರಿಂದ ತಾಯಿ ಮಗುವಿನ ನಡುವೆ ತಕ್ಷಣವೇ ಒಂದು ಅದ್ಭುತ ಬಾಂಡಿಂಗ್ ಶುರುವಾಗುತ್ತೆ. ನೋಡಿ, ಇದೊಂದು ತುಂಬಾ ಸರಳವಾದ ಅಭ್ಯಾಸ ಅನ್ಸುತ್ತೆ. ಆದರೆ ಇದರಿಂದ ಮಗುವಿಗಾಗೋ ಲಾಭಗಳು ಮಾತ್ರ ಅಷ್ಟಿಷ್ಟಲ್ಲ. ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಮಗುವಿನ ಹಾರ್ಟ್ ರೇಟ್, ಉಸಿರಾಟ, ಬಾಡಿ ಟೆಂಪರೇಚರ್ ಅಷ್ಟೇ ಯಾಕೆ, ಬ್ಲಡ್ ಶುಗರ್ ಲೆವೆಲ್ ಕೂಡ ಎಲ್ಲವೂ ತಕ್ಷಣಕ್ಕೆ ಸ್ಟೇಬಲ್ ಆಗುತ್ತೆ. ಅಂದ್ರೆ ತಾಯಿಯ ಸ್ಪರ್ಶವೇ ಮಗುವಿಗೆ ಒಂದು ಸೇಫ್ ವಾತಾವರಣವನ್ನ ಸೃಷ್ಟಿ ಮಾಡಿಕೊಡುತ್ತೆ. ಈ ನಂಬರ್ಸ್ ಗಮನಿಸಿ. 36.5 ರಿಂದ 37.5 ಡಿಗ್ರಿ ಸೆಲ್ಸಿಯಸ್. ಇದು ಒಂದು ಮಗುವಿನ ದೇಹಕ್ಕೆ ಇರಬೇಕಾದ ಕರೆಕ್ಟ್ ಟೆಂಪರೇಚರ್. ತಾಯಿಯ ದೇಹ ಇದೆಯಲ್ಲ, ಅದು ಒಂದು ಪರ್ಫೆಕ್ಟ್ ನ್ಯಾಚುರಲ್ ಹೀಟರ್ ತರ ಕೆಲಸ ಮಾಡುತ್ತೆ. ಇದರಿಂದ ಮಗುವಿನ ದೇಹದ ಉಷ್ಣತೆ ಡೇಂಜರಸ್ ಲೆವೆಲ್ಗೆ ಇಳಿಯೋದನ್ನ, ಅಂದ್ರೆ ನಿಯೋನೇಟಲ್ ಹೈಪೋಥರ್ಮಿಯಾ ಆಗೋದನ್ನ ತಡೆಯುತ್ತೆ. ಇದು ಹುಟ್ಟಿದ ಮಕ್ಕಳಲ್ಲಿ ಬರೋ ಒಂದು ದೊಡ್ಡ ರಿಸ್ಕ್. ಸರಿ, ಈಗ ಮಗುವಿನ ಮೊದಲ ಆಹಾರದ ಬಗ್ಗೆ ಮಾತಾಡೋಣ. ನಮ್ಮಲ್ಲಿ ಈ ಬಗ್ಗೆ ಹಲವಾರು ಪದ್ಧತಿಗಳಿವೆ ಅಲ್ವಾ? ಆದ್ರೆ ಮೆಡಿಕಲಿ ಯಾವುದು ಬೆಸ್ಟ್ ಅಂತ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಇಲ್ಲಿ ನೋಡಿ, ಹಳೆ ಪದ್ಧತಿಗಳಿಗೂ ಮತ್ತು ಸೈಂಟಿಫಿಕ್ ಸತ್ಯಕ್ಕೂ ಇರೋ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣಿಸುತ್ತೆ. ಜೇನುತುಪ್ಪ, ಸಕ್ಕರೆ ನೀರು ಅಥವಾ ಗುಟ್ಟಿ ಅಂತ ಕೊಡೋದು ಮಗುವಿನ ಸೂಕ್ಷ್ಮ ಕರುಳಿಗೆ ಇನ್ಫೆಕ್ಷನ್ ತೋರೋ ರಿಸ್ಕ್ನ ಜಾಸ್ತಿ ಮಾಡುತ್ತೆ. ಆದ್ರೆ ತಾಯಿಯ ಮೊದಲ ಹಾಲು ಅಂದ್ರೆ ಕೊಲೋಸ್ಟ್ರಮ್ ಮಗುವಿಗೆ ಬೇಕಿರೋ ಎಲ್ಲವನ್ನೂ ಕೊಡುತ್ತೆ. ಕೊಲೆಸ್ಟ್ರಮ್ ಅಥವಾ ಗಿಣ್ಣದ ಹಾಲು ಅಂತಾರಲ್ಲ, ಅದು ನೋಡೋಕೆ ಸ್ವಲ್ಪನೇ ಇರ್ಬೋದು, ಆದರೆ ಅದು ಪೋಷಕಾಂಶಗಳ ಒಂದು ಪವರ್ ಹೌಸ್. ಅದರಲ್ಲಿರೋ ಹೈ ಪ್ರೋಟೀನ್ ಮತ್ತು ಆಂಟಿಬಾಡೀಸ್ ಮಗುವಿನ ಆರೋಗ್ಯಕ್ಕೆ ಒಂದು ಭದ್ರ ಬುನಾದಿ ಹಾಕುತ್ತೆ. ವಾವ್! ಇದಕ್ಕಿಂತ ಚೆನ್ನಾಗಿ ಇದನ್ನ ವಿವರಿಸೋಕೆ ಸಾಧ್ಯವಿಲ್ಲ ಅನ್ಸುತ್ತೆ. ಕೊಲೆಸ್ಟ್ರಮ್ ಮಗುವಿನ ಕರುಳಿನ ಸುತ್ತ ಒಂದು ಪ್ರೊಟೆಕ್ಟಿವ್ ಲೇಯರ್ ರೀತಿ ಕೆಲಸ ಮಾಡಿ ಹೊರಗಿನ ಜರ್ಮ್ಸ್ನಿಂದ ರಕ್ಷಣೆ ಕೊಡುತ್ತೆ. ಇದು ಮಗುವಿನ ಇಮ್ಯೂನ್ ಸಿಸ್ಟಮ್ಗೆ ಸಿಗೋ ಫಸ್ಟ್ ಬೂಸ್ಟ್. ಹಾಗಾಗಿ ಇದನ್ನ ಮಗುವಿನ ಮೊದಲ ನ್ಯಾಚುರಲ್ ವ್ಯಾಕ್ಸಿನ್ ಅನ್ನೋದು ತುಂಬಾನೇ ಸರಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಹುಟ್ಟಿದ ತಕ್ಷಣ ಸ್ತನ್ಯಪಾನ ಮಾಡಿಸೋದು ಬರೀ ಮಗುವಿಗಷ್ಟೇ ಅಲ್ಲ, ತಾಯಿಯ ರಿಕವರಿಗೂ ಅದ್ಭುತವಾಗಿ ಹೆಲ್ಪ್ ಮಾಡುತ್ತೆ. ಅದ್ ಹೇಗೆ ಅಂತ ನೋಡೋಣ ಬನ್ನಿ. ಇದೊಂದು ಸಿಂಪಲ್ ಆದ್ರೂ ಪವರ್ಫುಲ್ ಪ್ರೋಸೆಸ್. ಮಗು ಹಾಲು ಕುಡಿಯೋಕೆ ಶುರು ಮಾಡಿದ ತಕ್ಷಣ ತಾಯಿಯ ಬ್ರೈನ್ನಲ್ಲಿ ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ. ಈ ಹಾರ್ಮೋನ್ ನೇರವಾಗಿ ಗರ್ಭಾಶಯದ ಮೇಲೆ ಆಕ್ಟ್ ಮಾಡಿ ಅದನ್ನ ಗಟ್ಟಿಯಾಗಿ ಒಂದು ಮುಷ್ಟಿಯ ಹಾಗೆ ಸಂಕುಚಿತಗೊಳಿಸುತ್ತೆ. ಈ ಪ್ರಕ್ರಿಯೆಯ ಅಸಲಿ ಲಾಭವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಗರ್ಭಾಶಯ ಹೀಗೆ ಸಂಕುಚಿತಗೊಳ್ಳೋದ್ರಿಂದ ಹೆರಿಗೆಯ ನಂತರ ಆಗ್ಬೋದಾದ ಅತಿಯಾದ ರಕ್ತಸ್ರಾವ ಅಂದ್ರೆ ಪೋಸ್ಟ್ ಪಾರ್ಟಮ್ ಹೆಮರಾಜ್ ಅಥವಾ PPH ಅನ್ನ ತಡೆಯಬಹುದು. ಇದು ತಾಯಿಯ ಸೇಫ್ಟಿಗೆ ಅತ್ಯಗತ್ಯ, ಯಾಕೆಂದ್ರೆ ಇದು ಡೆಲಿವರಿ ನಂತರ ಆಗ್ಬೋದಾದ ಒಂದು ದೊಡ್ಡ ಅಪಾಯ. ಈಗ ಕುಟುಂಬದವರ ಪಾತ್ರದ ಬಗ್ಗೆ, ಹಾಗೆ ತಾಯಿ ಮತ್ತು ಮಗುವನ್ನ ಒಟ್ಟಿಗೆ ಇಡೋದ್ರ ಬಗ್ಗೆ ಆಧುನಿಕ ವೈದ್ಯಕೀಯ ಪದ್ಧತಿ ಏನ್ ಹೇಳುತ್ತೆ ಅಂತ ನೋಡೋಣ.
ಸಾಮಾನ್ಯವಾಗಿ ಫ್ಯಾಮಿಲಿಯವರೆಲ್ಲ ಹೊರಗೆ ಕಾಯ್ತಿರ್ತಾರೆ. ಮೊದಲ ಫೀಡಿಂಗ್ ಎಲ್ಲ ಆದ್ಮೇಲೆ ನರ್ಸ್ ಮಗುವನ್ನ ಹೊರಗೆ ತಂದು ಒಂದು ಕ್ಷಣ ತೋರಿಸ್ತಾರೆ. ಆದ್ರೆ ಹಾಸ್ಪಿಟಲ್ಗಳ ಮೊದಲ ಆದ್ಯತೆ ರೂಮಿಂಗ್ ಇನ್ ಕಾನ್ಸೆಪ್ಟ್ಗೆ. ಅಂದ್ರೆ ತಾಯಿ ಮತ್ತು ಮಗು ಇಬ್ಬರೂ 24/7 ಒಂದೇ ರೂಮ್ನಲ್ಲಿರೋದು. ಇದರಿಂದ ಮಗುವಿಗೆ ಹಸಿವಾದಾಗೆಲ್ಲ ಹಾಲ್ ಕೊಡೋಕೆ ಮತ್ತೆ ಆ ಬಾಂಡಿಂಗಿನ ಗಟ್ಟಿ ಮಾಡೋಕೆ ತುಂಬಾ ಅನುಕೂಲ ಆಗುತ್ತೆ. ಕೆಲವೊಮ್ಮೆ ಎಲ್ಲವೂ ಪ್ಲಾನ್ ಮಾಡಿದ ಹಾಗೆ ನಡೆಯೋದಿಲ್ಲ. ಅದು ಸಹಜ. ಅಂಥ ಸಂದರ್ಭಗಳಲ್ಲಿ ಏನಾಗಬಹುದು, ಅದಕ್ಕೆ ಹೇಗೆ ಸಿದ್ಧವಾಗಿರಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ಓಕೆ, ಈಗ ಮಗುವಿನ ಸುರಕ್ಷತೆಯ ವಿಷಯ. ಮಗುವಿನ ಉಸಿರಾಟ 1 ನಿಮಿಷಕ್ಕೆ 60ಕ್ಕಿಂತ ಜಾಸ್ತಿ ಇದ್ರೆ ಅಥವಾ ಉಸಿರಾಡಬೇಕಾದ್ರೆ ಏನಾದರೂ ಗುರುಗುರು ಅಂತ ಸದ್ದು ಬರ್ತಿದ್ರೆ ಆಗ ಮಗುವಿಗೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಬೇಕಾಗ್ಬೋದು. ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಸಮಯದವರೆಗೆ NICU ಅಂದ್ರೆ ನವಜಾತ ಶಿಶುಗಳ ತೀವ್ರ ನಿಗಾ ಘಟಕದಲ್ಲಿ ಇಡ್ಬೋದು. ಅಯ್ಯೋ, ನನ್ ಮಗು NICU ಹೋಯ್ತಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು. ಇದು ಯಾವುದೇ ವೈಫಲ್ಯ ಅಲ್ಲ. ಇದು ಮಗುವಿನ ಸೇಫ್ಟಿಗಾಗಿ ತಗೊಳ್ಳೋ ಒಂದು ಪ್ರಿಕಾಷನರಿ ಸ್ಟೆಪ್ ಅಷ್ಟೇ. ಹಾಗೇನೆ ತಾಯಿಯ ಆರೋಗ್ಯವೂ ಅಷ್ಟೇ ಮುಖ್ಯ. ಆಪರೇಷನ್ ಟೇಬಲ್ ಮೇಲಿರುವಾಗ ಏನಾದ್ರೂ ವಿಪರೀತ ನೋವು, ವಾಕರಿಕೆ ಬಂದ ಹಾಗಾಗೋದು ಅಥವಾ ತಲೆ ಸುತ್ತು ಬಂದ್ರೆ 1 ಕ್ಷಣವೂ ತಡ ಮಾಡದೆ ತಕ್ಷಣ ಡಾಕ್ಟರ್ಸ್ ಗಮನಕ್ಕೆ ತರಬೇಕು. ಇದು ಅವರ ಸುರಕ್ಷತೆಗೆ ಬಹಳ ಮುಖ್ಯ. ಹಾಗಾಗಿ ಕೊನೆಯದಾಗಿ ಹೇಳೋದಾದ್ರೆ ಸೆಕ್ಷನ್ ಅನ್ನೋದು ಕೇವಲ ಒಂದು ಸರ್ಜರಿ ಅಲ್ಲ. ಸರಿಯಾದ ಮಾಹಿತಿ ಮತ್ತು ಒಂದು ಪಾಸಿಟಿವ್ ಮನೋಭಾವ ಇದ್ರೆ ಅದು ತಾಯಿ ಮತ್ತು ಮಗುವಿನ ಜೀವನದ ಒಂದು ಅತ್ಯಂತ ಸುಂದರ, ಸಶಕ್ತ ಆರಂಭವಾಗಬಲ್ಲದು. ಈ ಜ್ಞಾನದೊಂದಿಗೆ ಆ ಮೊದಲ 1 ಗಂಟೆಯನ್ನ ಪೂರ್ತಿ ಆತ್ಮವಿಶ್ವಾಸದಿಂದ ಸ್ವಾಗತಿಸಬಹುದು.